ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫೈನಲಿ ನೀವು ರಿಸಲ್ಟ್ ಅಂತ ಕೇಳ್ತಿದ್ರಿ. ಫೈನಲಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ನೋಡಿ, ಮತ್ತೊಂದು ಸರಿ ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಲಿಂಕ್ ಎಲ್ಲಿ ಸಿಗುತ್ತೆ ಪ್ರತಿಯೊಂದು. ಈ ನಂತರ ಏನ್ ಮಾಡಬೇಕು, ರಿಸಲ್ಟ್ ನಂತರ ಏನ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಅನ್ನೋದಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಮೊದಲನೇದಾಗಿ ಈ ಒಂದು ಅಪ್ಡೇಟ್ಸ್ ಏನೇನಿದೆ, ಏನೇನು ಮಾಡಬೇಕು, ನೀವು ಖಂಡಿತ ಇದನ್ನ ಮಾಡಲೇಬೇಕಾಗಿರುತ್ತೆ. ಯಾರನ್ನ ಮಾಡಬಾರ್ದು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಕೊಡ್ತಾ ಇರ್ತೀವಿ, ಅದು ಕ್ವಿಕ್ ಆಗಿ ಕೊಡ್ತಾ ಇರ್ತೀವಿ. ಹಾಗೆ ನಮ್ಮೊಂದು ವಾಟ್ಸ್ಆಪ್ ಗ್ರೂಪಲ್ಲಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಒಂದು ಅಪ್ಡೇಟ್ನ. ಮತ್ತೆ ವಿಡಿಯೋ ಮಾಡಿ ತಿಳಿಸಿದ್ರೆ ಸ್ಟೂಡೆಂಟ್ ಕೂಡ ರೀಚ್ ಆಗ್ಬೋದು ಅನ್ನೋ ಸಲ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಮೊದಲನೇದಾಗಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೇಳ್ತಾ ಹೋಗಿ. ಯುಜಿ ನೀಟ್ 26 ಅಂದ್ರೆ ಯುಜಿ ಸೀಟ್ಸ್ 2026 ಇಂಜಿನಿಯರಿಂಗ್ ಸೇರಿದಂತೆ ಇತರ ಸಿಇಟಿ ಕೋರ್ಸ್ಗಳ ಎರಡನೇ ಸುತ್ತು ಹಾಗೂ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶದ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಕೆಎಲ್ಇ ಪ್ರಕಟಿಸಿದೆ. ಓಕೆನಾ, ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಆಕ್ಷೇಪಗಳ ಇದ್ದಲ್ಲಿ ಆಗಸ್ಟ್ 24 ಸಂಜೆ 4 ಒಳಗೆ ಸಲ್ಲಿಸಬೇಕು. ಅಂದ್ರೆ ನಾಳೆ ನಿಮಗೆ ಸಂಜೆ 4 ಗಂಟೆವರೆಗೂ ಟೈಮ್ ಕೊಟ್ಟವ್ರೆ. ಏನಾದ್ರೂ ನಿಮ್ಮ ಆಕ್ಷೇಪಣೆ ಇದ್ರೆ ಅದಕ್ಕೆ ಕೊಡಬೇಕಾಗಿರುತ್ತೆ. ಇದು ತಾತ್ಕಾಲಿಕ ಫಲಿತಾಂಶವಾಗಿರೋ ಕಾರಣ ಸೀಟು ಹಂಚಿಕೆಯಾಗಿರುವ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ಇದು ಅಂದ್ರೆ ನಿಮಗೆ ಟೆಂಪರರಿ ರಿಸಲ್ಟ್ ಆಗಿರೋದ್ರಿಂದ, ತಾತ್ಕಾಲಿಕ ಫಲಿತಾಂಶ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗುವಂತಿಲ್ಲ ಈ ಸದ್ಯಕ್ಕೆ. ಓಕೆನಾ, ಈಗ ಏನು ಬಂದಿದೆ ನಿಮಗೆ ತಾತ್ಕಾಲಿಕ ಫಲಿತಾಂಶ ಇದೆ, 100% ಏನು ಚೇಂಜಸ್ ಆಗಲ್ಲ. 99.9% ಏನು ಚೇಂಜಸ್ ಆಗಿಲ್ಲ. ಇವಾಗ ಏನು ಸೀಟ್ ಸಿಕ್ಕಿರುತ್ತೆ ಇದೇ ಸೀಟ್ ಸಿಗುತ್ತೆ. ಯಾಕಂದ್ರೆ ಮತ್ತೆ ನಿಮಗೆ ಎಡಿಟ್ ಮಾಡಕ್ಕೆ ಆಪ್ಷನ್ಸ್ ಕೊಡೋದಿಲ್ಲ. ಓಕೆನಾ, ಆಕ್ಷೇಪಗಳ ಪರಿಶೀಲಿಸಿದ ನಂತರವೇ ಅಂತಿಮ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಕೊಟ್ಟವ್ರೆ. ಇದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಅನ್ನೋದಿದೆ, ಅದನ್ನ ಓದ್ತೋಗೋಣ. ನೋಡಿ, ಪ್ರಕಟಣೆಗೊಂದು ನಿಮಗೆ ತಾತ್ಕಾಲಿಕ ಫಲಿತಾಂಶದ ಟಿಪ್ಪಣಿ ಯುಜಿ ಸಿಇಟಿ 2026 ಏನೇನು ಯಾವ್ಯಾವ ಇದಾವೆ: ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ಸ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮಾ ಡಿ, BPT, BPO, ಅಲೈಡ್ ಸೈನ್ಸ್ ಕೋರ್ಸ್ಗಳ ಎರಡನೇ ಸುತ್ತು ಹಾಗೂ ಯುಜಿ ನೀಟ್ 2026 ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಮೊದಲನೇ ಸುತ್ತು. ಏನೇನು 5 ಪಾಯಿಂಟ್ಸ್ ನ ಇಂಪಾರ್ಟೆಂಟ್ ಆಗಿದೆ, ಕೇಳಿಸ್ತಾ ಹೋಗಿ. 2026 ಎರಡನೇ ಸುತ್ತಿನ ಹಾಗೂ ಯುಜಿ ನೀಟ್ 2026 ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ನಿಯಮಾನುಸಾರ ಕೈಗೊಂಡಿರುವ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶವನ್ನು 23/8/2026 ಪ್ರಕಟಿಸಲಾಗಿದೆ. ಆಲ್ರೆಡಿ ಈಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಫಲಿತಾಂಶ ಪರಿಶೀಲಿಸಿದ ನಂತರ ಅಭ್ಯರ್ಥಿಯು ತಾತ್ಕಾಲಿಕ ಹಂಚಿಕೆಯಾದ ಕಾಲೇಜಿಗೆ ವರದಿ ಮಾಡುವ ಆಗಿಲ್ಲ, ಅಂದ್ರೆ ನೀವು ಹೋಗಿ ರಿಪೋರ್ಟ್ ಮಾಡಂತಿಲ್ಲ. ಪ್ರಕಟಿಸಲಾದ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟ ಆಕ್ಷೇಪಣೆಗಳು ಇದ್ದಲ್ಲಿ ಕಟ್ಟಾ ಪರಿಶೀಲಿಸಲಾಗಿದೆ, ಆಯ್ಕೆಗಳ ನಮೂದಿಸಲಾಗಿದೆ, ಆದರೆ ಯಾವುದೇ ಸೀಟ್ ಹಂಚಿಕೆ ಆಗಿಲ್ಲ. 24/8/2026 ಸಂಜೆ 4 ಮೊದಲು ನೀವೇನ್ ಮಾಡಬೇಕು, KA.authority.nic.in ಆಧಾರದ ಸಹಿತ ಮೇಲ್ ಮಾಡಬೇಕು. ಇದಕ್ಕೆ ಮೇಲ್ ಮಾಡಲೇಬೇಕಾಗಿರುತ್ತೆ. ನೀವು ಏನಾದ್ರೂ ನಿಮ್ಮ ಆಕ್ಷೇಪಣೆ ಇದ್ರೆ, ಏನಾದ್ರೂ ರಿಪೋರ್ಟ್ ಮಾಡೋದಿದ್ರೆ, ಆಯ್ಕೆಗಳ ನಮೂದಿಸಿದ ಕಾರಣ ಸೀಟು ಹಂಚಿಕೆ ಆಗಿಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಹಂಚಿಕೆ ಇಲ್ಲ ಅಂತ ಆಕ್ಷೇಪಣೆಗಳು ಸಲ್ಲಿಸಬಾರದು. ಅಂದ್ರೆ ನಿಮಗೆ ನಂಗೆ ಸೀಟ್ ಸಿಕ್ಕಿಲ್ಲ, ನಾನು ಆಪ್ಷನ್ ಎಂಟ್ರಿ ಮಾಡಿ, ಆ ಥರ ಅಲ್ಲ. ನಿಮ್ಮ ರಿಯಲ್ ವ್ಯಾಲಿಡ್ ರೀಸನ್ ಏನಿದೆ ಆ ಥರದ್ದು. ಓಕೆನಾ, ಈ ಹಂತದಲ್ಲಿ ಆಯ್ಕೆಗಳ ಬದಲಾವಣೆ ಅನುಮತಿಸಲಾಗುವುದಿಲ್ಲ. ನಿಮ್ದೇನಾದ್ರು ಇಲ್ಲ ನಂಗೆ ಇನ್ನೊಂದ್ಸರಿ ಚೇಂಜಸ್ ಮಾಡಬೇಕು, ಆ ಥರ ಎಲ್ಲ ನಡೆಯುತ್ತಿಲ್ಲ. ಆಕ್ಷೇಪಗಳನ್ನು ಪರಿಶೀಲಿಸಿದ ನಂತರವೇ ಯುಜಿ ಸೀಟ್ಸ್ 2026 ಎರಡನೇ ಸುತ್ತಿನ ಹಾಗೂ ಯುಜಿ ನೀಟ್ 2026 ಮೊದಲನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ವೆಬ್ಸೈಟ್ನಲ್ಲಿ ಸೀಟು ಹಂಚಿಕೆ ಕುರಿತು ಕಾಣಿಸಿಕೊಳ್ಳುವ ಸೂಚನೆಗಳು, ಅಧಿಸೂಚನೆಗಳು ಮತ್ತು ಪ್ರಕಟಣೆಗಳು ಸರಿಯಾದ ರೀತಿಯಲ್ಲಿ ಅನುಸರಿಸಿದ ಕಾರಣ ಉಂಟಾದ ಯಾವುದೇ ಕ್ರಮ ಪರಿಣಾಮಗಳಿಗೆ KA ಜವಾಬ್ದಾರಿ ಆಗುವುದಿಲ್ಲ. ಅಭ್ಯರ್ಥಿಗಳು ವೆಬ್ಸೈಟ್ಗೆ ಆಗಿಂದಾಗಲೇ ನವೀಕರಣಗಳಿಗಾಗಿ ಭೇಟಿ ನೀಡಲು ಸಲ್ಲಿಸಲಾಗಿದೆ ಅಂತ ಹೇಳಿ KA ನಿರ್ದೇಶಕರು ಅಂದ್ರೆ ಪ್ರಸನ್ನ ಕುಮಾರ್ ಸೈನ್ ಕೂಡ ಹಾಕಿದ್ದಾರೆ. ಇದು KA ಇಂದ ಬಂದಿರುವಂತಹ ಅಪ್ಡೇಟ್ಸ್ ಆಗಿತ್ತು. ಓಕೆನಾ, ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಸ್. ಇದನ್ನ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಓಕೆ, ನಿಮಗೆ ಅರ್ಥ ಆಯ್ತು. ಈಗ ರಿಸಲ್ಟ್ ಈಗ ಬಂದಿದೆ. ಲಿಂಕ್ ಕೂಡ ನಿಮಗೆ ಒಂದು KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಆ ಲಿಂಕ್ ಕೂಡ ಆಲ್ರೆಡಿ ನಮ್ಮೊಂದು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ, ಅಂದ್ರೆ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಿ ಶೇರ್ ಮಾಡ್ತೀನಿ. ಲಿಂಕ್ ಬೇಕಾದ್ರೆ ಆಲ್ರೆಡಿ ಹೇಳ್ದಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ, ಇಲ್ಲ ಅಂದ್ರೆ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಹೋಗಿ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾಕಂದ್ರೆ ನಾಳೆ ಸಂಜೆ 4 ಗಂಟೆವರೆಗೆ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಎಲ್ಲರಿಗೂ ಅಡ್ಮಿಷನ್ಸ್ ಹಾಕಿ ಹೋಗ್ತೀರಾ, ನಿಮಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಮತ್ತೆ ಅಡ್ಮಿಷನ್ ಆಗಿದ್ಮೇಲೆ ನೆಕ್ಸ್ಟ್ ಏನು ಫೀಸ್ನ ಪೇ ಮಾಡಬೇಕು, ಯಾವ ತರ ಫೀಸ್ನ ಪೇ ಮಾಡಬೇಕು, ಚಾನಲ್ನ ಯಾವ ತರ ಡೌನ್ ಮಾಡಬೇಕು, ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾ, ಪ್ರತಿಯೊಂದು ಅಪ್ಡೇಟ್ಸ್ ಇಂಪಾರ್ಟೆಂಟ್ ಆಗಿರೋದು. ಟೈಮ್ ತುಂಬಾನೇ ಶಾರ್ಟ್ ಆಗಿರುತ್ತೆ. ಆಗಿಂದಾಗಲೇ ನೀವೆಲ್ಲ ಕೆಲಸಗಳು ಮುಗಿಸ್ಕೋಬೇಕಾಗುತ್ತೆ. ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ನೀವು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಓಕೆನಾ, ಓಕೆ, ನಿಮಗೆ ಇದು ಆದ್ಮೇಲೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಖಂಡಿತ ಈ ಒಂದು ವಿಡಿಯೋ ಕೆಳಗಡೆ ನಿಮ್ಮ ಡೌಟ್ಸ್ಗಳನ್ನ ಹಾಕಿ, ನಾನು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಓಕೆನಾ, ಓಕೆ, ಇದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ತಾತ್ಕಾಲಿಕ ಫಲಿತಾಂಶ ಆಗಿರೋ ಕಾರಣ ನೀವು ಕಾಲೇಜ್ಗೆ ಇನ್ನೊಂದ್ಸರಿ ಹೇಳ್ತೇನೆ, ರಿಪೋರ್ಟ್ ಮಾಡಂತಿಲ್ಲ. ನಾಳೆ ಸಂಜೆ 4 ನಂತರ ಏನು ಮಾಡ್ತಾರೆ, ನೀವು ಅಲ್ಲಿವರೆಗೂ ಟೈಮ್ ತಗೊಂಡು ನೆಕ್ಸ್ಟ್ ನಿಮಗೆ ಮಂಗಳವಾರ ಇಲ್ಲ ಬುಧವಾರ ರಿಸಲ್ಟ್ ಬರೋ ಚಾನ್ಸ್ ಇರುತ್ತೆ.
ಕೆ ವರ್ಗು ತುಂಬಾ ಪ್ರೋಸೆಸ್ ಸ್ಪೀಡ್ ಆಗಿರೋದ್ರಿಂದ ಮಂಗಳವಾರ ಬಂದರೂ ಸಹ ಯಾವುದೇ ಆಶ್ಚರ್ಯ ಪಡೋಂತಿಲ್ಲ. ಓಕೆ, ಇವಾಗ ಒಂದು ಗೊತ್ತಾಯ್ತು. ನೆಕ್ಸ್ಟ್ ಇದಾದ ನಂತರ ನಿಮಗೆ ಯಾವುದೇ ಸೀಟ್ ಸಿಕ್ಕಿದೆ, ಈಗ ರಿಸಲ್ಟ್ ಚೆಕ್ ಮಾಡ್ತೀರಲ್ವಾ, ರಿಸಲ್ಟ್ ಚೆಕ್ ಆದಮೇಲೆ ನಿಮಗೆ ಯಾವುದೇ ಸೀಟ್ ಸಿಕ್ಕಿದೆ, ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಇದೆಲ್ಲ ಬರುತ್ತೆ. ನಿಮಗೆ ಯಾವ ಸೀಟ್ ಸಿಕ್ಕಿದೆ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೀಟ್ ಸಿಕ್ಕಿಲ್ಲ ಅಂದ್ರೆ ಭಯ ಪಡಂತಿಲ್ಲ. ನೆಕ್ಸ್ಟ್ ಇನ್ನೊಂದು ರೌಂಡ್ ಇದೆ, ನೀವು ಏನು ತಲೆ ಕೆಡಿಸ್ಕೊಬಿಡಿ. ಡೈರೆಕ್ಟ್ ಥರ್ಡ್ ರೌಂಡ್ ಹೋಗಿರ್ತಾರೆ. ಸೀಟ್ ಸಿಕ್ಕಿಲ್ದೇ ಇರೋರು, ನಿಮಗೆ ಸೀಟ್ ಸಿಕ್ಕಿದೆ ಅನ್ನೋರು ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಚಾಯ್ಸ್ 1 and 4 ಅಂತ ಇರುತ್ತೆ. ಮತ್ತೆ ನಿಮಗೆ ಯಾವ ಕಲೆ ಸಿಕ್ಕಿದೆ, ಅದಕ್ಕೆ ನಿಮಗೆ ತೃಪ್ತಿಕರವಾಗಿದೆಯಾ ಇಲ್ವಾ, ನಿಮ್ಮ ಏನಿದೆ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನಿಮ್ಮ ಫ್ರೆಂಡ್ಸ್ಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳಿಯುತ್ತೆ. ಓಕೆನಾ? ಓಕೆ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಗ್ರೂಪಲ್ಲಿ ಅಲ್ಲಿ ಕೂಡ ಶೇರ್ ಮಾಡಿ, ಅವ್ರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.